ಕರ್ನಾಟಕ ರಾಜ್ಯ ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಬೀದಿ ನಾಟಕ ಕಲಾವಿದರ ಕ್ಷೇಮಾಭಿವೃದ್ಧಿಗಾಗಿ ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಲಾಗಿದ್ದು ಹಾಗೂ ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಸತೀಶ್ ಕಟ್ಟಿಗನೆರೆ ಹೇಳಿದರು. ನಾವು ಕರ್ನಾಟಕ ರಾಜ್ಯ ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಬಹುಶಃ ಸರ್ಕಾರದ IEC ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಅಂದರೆ ಮಾಹಿತಿ ಶಿಕ್ಷಣ ಕಾರ್ಯಕ್ರಮಗಳು ಅಂತ ಏನಿದಾವೆ ಅಂದರೆ ಪ್ರಚಾರ ಕಾರ್ಯಕ್ರಮಗಳು ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು. ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಈ ಸಾಮಾನ್ಯ ನಾಗರಿಕರಿಗೆ ತರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಬೀದಿ ನಾಟಕದ ಪ್ರಕಾರದ ಮುಖಾಂತರ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಕಾಯಕಲ್ಪದಲ್ಲಿ ನಾವೆಲ್ಲರೂ ಸಹ ಕೆಲಸವನ್ನು ಮಾಡ್ತಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 4,500ಕ್ಕೂ ಹೆಚ್ಚು ಕಲಾವಿದರು ಬೀದಿ ನಾಟಕ ವೃತ್ತಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು, ಇತ್ತೀಚಿನ ತಾಂತ್ರಿಕ ಪ್ರಚಾರ ವ್ಯವಸ್ಥೆಯಿಂದಾಗಿ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 4,500ರಿಂದ 5,000 ಬೀದಿ ನಾಟಕ ಕಲಾವಿದರು ಬೀದಿ ನಾಟಕ ಕಲಾ ವೃತ್ತಿಯನ್ನೇ ಆಧಾರವಾಗಿ ಇಟ್ಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ಆದರೆ ದುರ್ದೈವ ಇತ್ತೀಚಿನ ಈ ಒಂದು ಪರಿಸ್ಥಿತಿನಲ್ಲಿ ಈ ಎಲ್ಲ ಬೀದಿ ನಾಟಕ ಕಲಾವಿದರು ಬೀದಿಗೆ ಇಳಿಯುವಂಥ ಪ್ರಸಂಗವನ್ನು ಎದುರಿಸ್ತಾ ಇದ್ದೀವಿ. ಸ್ನೇಹಿತರೆ, ಕಾರಣ ಇಷ್ಟೇ, ಪ್ರಚಾರ ಕಾರ್ಯಕ್ರಮಗಳು ಎಲ್ಲ ಒಂದು ಕಡೆ LED ಪರದೆ ಆಗಿರ್ಬೋದು ಅಥವಾ ಮೈಕ್ ಪ್ರಚಾರ ಆಗಿರ್ಬೋದು, ಈ ಥರದಲ್ಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಬೀದಿ ನಾಟಕ ಪ್ರಚಾರ ಕಾರ್ಯಕ್ರಮಗಳನ್ನು ನಮ್ಮ ಕಲಾವಿದರಿಗೆ ಕೊಡೋದ್ರ ಮುಖಾಂತರ ತಳಮಟ್ಟದ ನಾಗರಿಕರಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಬೀದಿ ನಾಟಕ ಕಲಾವಿದರ ಒಕ್ಕೂಟಗಳ ಜಿಲ್ಲಾ ಘಟಕವನ್ನು ನಾವು ಈಗಾಗಲೇ ರಚನೆ ಮಾಡ್ಕೊಂಡಿದ್ದೇವೆ. ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳೇನಾಗಿದೆ, ನಮ್ಮ ಬೀದಿ ನಾಟಕ ಕಲಾವಿದರುಗಳು ಕಾರ್ಯಕ್ರಮಗಳಿಲ್ಲದೇ ತುಂಬ ಸಂಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಸರ್ಕಾರದ ಅಂಡರಲ್ಲಿ ಬರ್ತಕ್ಕಂಥ 29 ಇಲಾಖೆಗಳೇನಿದ್ದಾವೆ, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಅಥವಾ ವಾರ್ತಾ ಇಲಾಖೆ ಆಗಿರ್ಬೋದು, ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಬೀದಿ ನಾಟಕ ಪ್ರಕಾರವನ್ನೇ ಹೆಚ್ಚಿನ ಆದ್ಯತೆಯಾಗಿ ಬಳಸ್ಕೊಂಡು ಕಲಾವಿದರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರು ಸಹ ಮತ್ತು ರಾಜಕೀಯ ವ್ಯಕ್ತಿಗಳು ಸಹ, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಸಚಿವರು ಸಹ, ಮಂತ್ರಿಗಳು ಸಹ ನಮ್ಮ ಕಡೆ ನೋಡಬೇಕಾಗಿದೆ. ಇವತ್ತು ನಾವು ಸರ್ಕಾರದ ಒಂದು ಮುಖವಾಗಿ ಕೆಲಸವನ್ನು ಮಾಡ್ತಿದ್ದೇವೆ. ನಮಗೆ ಯಾಕೆ ಮಲತಾಯಿಯ ಧೋರಣೆಯನ್ನು ಮಾಡ್ತಿದ್ದಾರೆ? ಇವತ್ತು ಎಲ್ಲ ಥರದ ಜನರಿಗೆ ಒಂದೊಂದು ಸಂಘಗಳಿದ್ದಾವೆ. ನಾವು ಸಂಘವನ್ನು ಮಾಡ್ಕೊಂಡಿದ್ದೀವಿ. ನಮಗೂ ಸಹ ಕಾರ್ಯಕ್ರಮಗಳನ್ನು ಕೊಡಿ. ಹಾಗೆಯೇ ಈ LED ಮಾಧ್ಯಮದ ಪ್ರಚಾರ ಕಾರ್ಯಕ್ರಮದ ದಯಮಾಡಿ ನಿಲ್ಲಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ಜಿಲ್ಲಾ ಒಕ್ಕೂಟ ಬೀದಿ ನಾಟಕ ಕಲಾ ತಂಡ ಒಕ್ಕೂಟದ ಪರವಾಗಿ, ಅಧ್ಯಕ್ಷ ಪರವಾಗಿ ಸತೀಶ್ ಕಾಟಿಂಗ್ನರೆ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸುದ್ದಿಗೋಷ್ಠಿಯಲ್ಲಿ ಲೋಕೇಶ್, ದಿವಾಕರ್, ವಿನೋದಾಬಾಯಿ, ಶಂಕರಪ್ಪ, ವೀರಭದ್ರಪ್ಪ ಉಪಸ್ಥಿತರಿದ್ದರು.